ನಮಸ್ಕಾರ. ಮುಖ್ಯಾಂಶಗಳು. 3 ದಿನಗಳ ಉತ್ತರ ಪ್ರದೇಶ ಪ್ರವಾಸ ಕೈಗೊಂಡಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು ವಾರಾಣಸಿಯ ಗಂಗಾ ನದಿ ಪರಿಸರ ಸಂಸ್ಕೃತಿ ಕುರಿತ ಸಮ್ಮೇಳನದಲ್ಲಿ ಭಾಗಿ. ದೇಶದ 6 ಪ್ರಮುಖ ನಗರಗಳಲ್ಲಿ ಅಮೃತ ಮಹೋತ್ಸವದ ಪ್ರದರ್ಶನ ಉದ್ಘಾಟಿಸಿದ ಸಚಿವ ಪ್ರಕಾಶ್ ಜಾವಡೇಕರ್, ಸ್ವಾತಂತ್ರ್ಯ ಸಂಗ್ರಾಮ ಹಾಗೂ ಹುತಾತ್ಮರ ಚಿತ್ರಣದ ಅನಾವರಣ. ಆಗಸ್ಟ್ 1ರಿಂದ ವೈದ್ಯ ಮತ್ತು ದಂತವೈದ್ಯಕೀಯ ಕೋರ್ಸುಗಳಿಗೆ ನೀಟ್ ಪರೀಕ್ಷೆ, ಶೀಘ್ರದಲ್ಲೇ ಸಮಗ್ರ ಮಾಹಿತಿ ಬಿಡುಗಡೆ. ಎನ್ಟಿಎ. ರಾಜ್ಯದ ಎಲ್ಲಾ ಕೆರೆಗಳ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ, ಖಾಸಗಿ ಸಹಭಾಗಿತ್ವದಲ್ಲಿ ಹಲವು ಯೋಜನೆಗಳ ಜಾರಿ. ಸಚಿವ ಸಿಪಿ ಯೋಗೇಶ್ವರ್. ವಾರ್ತೆಗಳ ವಿವರ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ 3 ದಿನಗಳ ಉತ್ತರ ಪ್ರದೇಶ ಪ್ರವಾಸ ಕೈಗೊಂಡಿದ್ದು ಇಂದು ವಾರಾಣಸಿ ತಲುಪಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ವಾರಾಣಸಿಯ ದೈನಿಕ್ ಜಾಗರಣ್ ವೇದಿಕೆ ಹಮ್ಮಿಕೊಂಡಿರುವ ಗಂಗಾ ನದಿ ಪರಿಸರ ಹಾಗೂ ಭಾರತೀಯ ಸಂಸ್ಕೃತಿ ಕುರಿತ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ. ಭಾನುವಾರ ಅವರು ಸೋನ್ಭದ್ರಾ ಜಿಲ್ಲೆಯ ಚಪ್ಕಿಗೆ ಭೇಟಿ ನೀಡಿ ವನವಾಸಿ ಸಮಾಗಮ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜೊತೆಗೆ ನೂತನವಾಗಿ ನಿರ್ಮಾಣಗೊಂಡಿರುವ ಸೇವಾ ಕುಂಜ್ ಆಶ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅವರು ಇಂದು ದೆಹಲಿಯ ಮಾಧ್ಯಮ ಕೇಂದ್ರದಲ್ಲಿ ಸ್ವಾತಂತ್ರ್ಯದ 75ನೇ ವರ್ಷದ ಆಚರಣೆಯ ಛಾಯಾಚಿತ್ರ ಪ್ರದರ್ಶನವನ್ನು ಉದ್ಘಾಟಿಸಿ ವೀಕ್ಷಿಸಿದರು. आजादी का अमृत महोत्सव जो इस वक्त पूरा देश में मनाया जा रहा है, पश्चिम तक और उत्तर भारत से लेकर दक्षिण भारत तक इस आजादी के अमृत महोत्सव का पर अलग अलग क्षेत्रों में पहुंचा है और भारत को आजादी दिलाने में हमारे स्वतंत्र वीर नायकों का क्या कुछ योगदान रहा दिलाई। और इतने वर्षों के बाद भी जो हमने भारत ने मंथन किया, उस मंथन के बाद से जो अमृत निकला है, भारत आत्मनिर्भर भारत के निर्माण में आगे बढ़ा जाए। सुखदेव की बात हो, उधम सिंह की बात हो, लाला लाजपत राय खान ನಂತರ ಅವರು 75 ವಾರಗಳ ಮೊದಲೇ ಆರಂಭವಾಗಿರುವ ಈ ಆಜಾದಿ ಕಾ ಅಮೃತ ಮಹೋತ್ಸವ ಪರ್ವ ಸಾರ್ವಜನಿಕರಿಗೆ ತಮ್ಮದೇ ಭಾಷೆಯಲ್ಲಿ ಸ್ವಾತಂತ್ರ್ಯ ಚಳವಳಿಯ ಇತಿಹಾಸವನ್ನು ತಿಳಿಯಲು ನೆರವಾಗಲಿದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಗೋಪಾಲಕೃಷ್ಣ ಗೋಖಲೆ ಮೊದಲಾದ ಸ್ವಾತಂತ್ರ್ಯ ಯೋಧರು ಮತ್ತು ಭಗತ್ ಸಿಂಗ್, ರಾಜಗುರುಗಳಂತಹ ಕ್ರಾಂತಿಕಾರಿಗಳ ಮಾಹಿತಿ ಈ ಪ್ರದರ್ಶನದಲ್ಲಿ ಲಭ್ಯ ಎಂದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ಹೇಗಿದ್ದೆವು, ಸ್ವಾತಂತ್ರ್ಯ ಚಳವಳಿ ಹೇಗೆ ನಡೆಯಿತು, ಈಗ ಭಾರತ ಯಾವ ಸ್ಥಿತಿಯಲ್ಲಿದೆ, ಮುಂದಿನ 25 ವರ್ಷಗಳಲ್ಲಿ ನಾವು ಯಾವ ಹಂತ ತಲುಪುತ್ತೇವೆ ಎಂಬ ಚಿತ್ರಣ ಅವಲೋಕನಕ್ಕೂ ಅವಕಾಶ ಕಲ್ಪಿಸುತ್ತದೆ ಎಂದರು. अवलोकन और आने वाले 25 साल में क्या करेंगे इसका संकल्प, यही उद्देश्य, इसी उद्देश्य से यह आजादी का अमृत महोत्सव देश भर में आने वाले 2-2.5 साल मनाया जाएगा. इसमें अनेक कार्यक्रम होंगे. प्रधानमंत्री जी ने जो कल उद्घाटन किया है इस कार्यक्रम का, उसके 75 जगह ये प्रदर्शनी लगी है और आज भी 5-6 केंद्रों से ये सीधा जुड़ा है. ನಂತರ ನಡೆದ ಸಮಾರಂಭದಲ್ಲಿ ಅವರು ವರ್ಚುವಲ್ ಮಾಧ್ಯಮದ ಮೂಲಕ ಬೆಂಗಳೂರು, ಪುಣೆ, ಭುವನೇಶ್ವರ್, ಪಾಟ್ನಾ, ಮಣಿಪುರದ ಮೋರಾಂಗ್ ಮತ್ತು ಜಮ್ಮು ಮತ್ತು ಕಾಶ್ಮೀರದ ಸಾಂಬಾ ಜಿಲ್ಲೆಯ ಒಟ್ಟು 6 ತಾಣಗಳಲ್ಲಿನ ಪ್ರದರ್ಶನಕ್ಕೂ ಚಾಲನೆ ನೀಡಿದರು. ವಿವಿಧ ತಾಣಗಳಲ್ಲಿ ಹಾಜರಿದ್ದ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿ ಪ್ರದರ್ಶನದ ಮಾಹಿತಿ ಪಡೆದರು ಮತ್ತು ಜಾನಪದ ನೃತ್ಯ ವೀಕ್ಷಿಸಿದರು. तो हमने किया, लेकिन इनका करें. समय कहा था. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ ಸ್ವಾತಂತ್ರ್ಯದ 75ನೇ ವರ್ಷಕ್ಕೆ 75 ವಾರಗಳ ಮೊದಲೇ ಸಂಭ್ರಮಾಚರಣೆಯನ್ನು ಆರಂಭಿಸಲಾಗಿದ್ದು, ದೇಶಾದ್ಯಂತ ಶ್ರೀಸಾಮಾನ್ಯರಿಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಅರಿವು ಮೂಡಿಸಲಾಗುವುದು ಎಂದರು.
इस कड़ी ದೇಶಕ್ಕೆ में ये ಸ್ವಾತಂತ್ರ್ಯ आयोजन ಕೊಡಲು किया गया ಬಲಿದಾನ है ಮಾಡಿದ ವೀರ जो ಸ್ವಾತಂತ್ರ್ಯ ಯೋಧರ दिल्ली ಮತ್ತು में ಸ್ವಾತಂತ್ರ್ಯ अभी ನಂತರ प्रदर्शनी ದೇಶದ लगाई गई ಪ್ರಗತಿಗೆ है। ಶ್ರಮಿಸಿದವರ अलग-अलग ಸ್ಮರಣೆ राज्यों में ಇದಾಗಿದೆ लगाई गई ಈ है ಪ್ರದರ್ಶನದ और ಡಿಜಿಟಲ್ राज्यों ಆವೃತ್ತಿಯನ್ನು में जो प्रदर्शनी है ವಿಶ್ವವಿದ್ಯಾಲಯಗಳಲ್ಲಿ उनको ಪ್ರದರ್ಶಿಸಲು अलग-अलग ಸಿದ್ಧತೆ स्थान पर ನಡೆದಿದ್ದು भी लगाया ಇದರಿಂದ जाएगा। ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ मैं ಸ್ವಾತಂತ್ರ್ಯ समझता हूं ಸಂಗ್ರಾಮದ इससे ನೈಜ ಚಿತ್ರಣ काफी ದೊರಕಲಿದೆ ಎಂದರು. जागृति आएगी। इसका डिजिटल वर्जन भी प्रधान ಜನಸಂಪರ್ಕ ಶಾಖೆಯ महानिदेशक ಪ್ರಧಾನ BOC तैयार कर ಮಹಾನಿರ್ದೇಶಕ रहे हैं ಸತ್ಯೇಂದ್ರ ಪ್ರಕಾಶ್ ಮತ್ತು ಭಾರತ ಸರ್ಕಾರದ ವಾರ್ತಾ ಶಾಖೆಯ ಪ್ರಧಾನ ಮಹಾನಿರ್ದೇಶಕ ಜಯದೀಪ್ ಭಟ್ನಾಗರ್ ಮತ್ತಿತರರು ಉಪಸ್ಥಿತರಿದ್ದರು. 15 अगस्त के पूर्व हम लोग सभी विद्यालय को अगर भेज दें तो करोड़ों छात्र भी उसको देख के लाभान्वित हो सकेंगे। ಬೆಂಗಳೂರಿನ ಕೋರಮಂಗಲದ ಕೇಂದ್ರೀಯ ಸದನದಲ್ಲಿ ಆಯೋಜಿಸಲಾಗಿದ್ದ ಅಮೃತ ಮಹೋತ್ಸವ ವಸ್ತು ಪ್ರದರ್ಶನವನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ವರ್ಚುವಲ್ ಮಾಧ್ಯಮದ ಮೂಲಕ ಇಂದು ಉದ್ಘಾಟಿಸಿದರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಂತರ ಸಾರ್ವಜನಿಕ ಸಂಪರ್ಕ ಇಲಾಖೆಯ ಕ್ಷೇತ್ರ ಸಂಪರ್ಕಾಧಿಕಾರಿ ಪಾಟೀಲ್ ಅಮೃತ ಮಹೋತ್ಸವದ ಅಂಗವಾಗಿ ರಾಜ್ಯದ 4 ಜಿಲ್ಲೆಗಳಲ್ಲಿ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿದ್ದು ಸ್ವಾತಂತ್ರ್ಯ ಸಂಗ್ರಾಮದ ಮುಂದಾಳತ್ವ ವಹಿಸಿದ್ದ ಮಹಾತ್ಮ ಗಾಂಧೀಜಿಯವರ ಬಾಲ್ಯದ ಚಿತ್ರಗಳು ಮತ್ತು ಸಾಗಿ ಬಂದ ಹಾದಿಯ ನೆನಪುಗಳನ್ನು ಪ್ರದರ್ಶಿಸಲಾಗಿದೆ. ಜೊತೆಗೆ ಸ್ವಾತಂತ್ರ್ಯ ನಂತರದ ಬೆಳವಣಿಗೆಗಳ ಕುರಿತು ಕೂಡ ವಿಸ್ತೃತ ವಿವರಗಳನ್ನು ಕಾಣಬಹುದು ಎಂದರು. ಒಂದು ಛಾಯಾಚಿತ್ರ ಪ್ರದರ್ಶನ ವಿಶೇಷವಾಗಿ ಕರ್ನಾಟಕದಲ್ಲಿ 4 ಜಿಲ್ಲೆಗಳಿಗೆ ಹೋಗಿ ಏರ್ಪಡಿಸಿದೆ. ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಇಂದು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜಲಸಂಪನ್ಮೂಲ ಸಚಿವರುಗಳನ್ನೊಳಗೊಂಡ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ಸಮ್ಮೇಳನದಲ್ಲಿ ಜಲ್ ಜೀವನ್ ಮಿಷನ್ನ ಪ್ರಗತಿ, ಕೊಳವೆ ನೀರು ಸಂಪರ್ಕ ದೊರೆಯದ ಮನೆಗಳಿಗೆ ಸೌಲಭ್ಯ ಕಲ್ಪಿಸುವ ರೂಪುರೇಷೆಗಳನ್ನು ಪರಿಶೀಲಿಸಲಿದ್ದಾರೆ. 2024ರೊಳಗೆ ಎಲ್ಲಾ ಗ್ರಾಮೀಣ ಮನೆಗಳಿಗೆ ಕೊಳವೆ ನೀರಿನ ಸಂಪರ್ಕ ಒದಗಿಸುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರ 2019ರ ಆಗಸ್ಟ್ 15ರಂದು ಆರಂಭಿಸಿರುವ ಜಲ್ ಜೀವನ್ ಮಿಷನ್ನಡಿ ಇದುವರೆಗೆ 3,79 ಲಕ್ಷ ಮನೆಗಳಿಗೆ ಕೊಳವೆ ನೀರು ಸಂಪರ್ಕ ಕಲ್ಪಿಸಲಾಗಿದೆ. ರಾಜ್ಯಸಭೆಯ ಸಚಿವಾಲಯ ಹೊಸದಾಗಿ ಚುನಾಯಿತರಾಗಿರುವ 71 ಸದಸ್ಯರಿಗಾಗಿ ಹಮ್ಮಿಕೊಂಡಿರುವ 2 ದಿನಗಳ ಸಂವಾದ ಕಾರ್ಯಕ್ರಮವನ್ನು ಸಭಾಪತಿ ಎಂ ವೆಂಕಯ್ಯನಾಯ್ಡು ಇಂದು ಉದ್ಘಾಟಿಸಲಿದ್ದಾರೆ. ರಾಜ್ಯಸಭೆಯ ಹಿರಿಯ ಸದಸ್ಯರು ನೂತನ ಸದಸ್ಯರಿಗೆ ಸದನದ ಕಾರ್ಯಕಲಾಪ ಮತ್ತು ಪ್ರಕ್ರಿಯೆಗಳ ಕುರಿತು ವಿವರಿಸಲಿದ್ದಾರೆ. ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಈ ವರ್ಷದ ಆಗಸ್ಟ್ 1ರಂದು ನಡೆಯಲಿದೆ. ವೈದ್ಯ ಮತ್ತು ದಂತವೈದ್ಯಕೀಯ ಕೋರ್ಸುಗಳಿಗೆ ಪ್ರವೇಶ ಕಲ್ಪಿಸುವ ನೀಟ್ ಯುಜಿ 2021 ಪರೀಕ್ಷೆ 11 ಭಾಷೆಗಳಲ್ಲಿ ನಡೆಯಲಿದೆ. ಸದ್ಯದಲ್ಲೇ ಪರೀಕ್ಷೆ ಕುರಿತಂತೆ ಸಮಗ್ರ ಮಾಹಿತಿಯನ್ನು ಬಿಡುಗಡೆ ಮಾಡಲಾಗುವುದು ಎಂದು ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಎನ್ಟಿಎ ತಿಳಿಸಿದೆ. ಅಭ್ಯರ್ಥಿಗಳು ಪರೀಕ್ಷೆಯ ಬಗೆಗಿನ ಹೆಚ್ಚಿನ ವಿವರಗಳಿಗೆ ಎನ್ಟಿಎ ವೆಬ್ಸೈಟ್ಗೆ ಭೇಟಿ ನೀಡಬಹುದಾಗಿದೆ. ರಾಜ್ಯ ಪದವಿ ಪೂರ್ವ ಶಿಕ್ಷಣ ಇಲಾಖೆ 2020-21ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯ ಅಂತಿಮ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ. ರಾಜ್ಯಾದ್ಯಂತ ಮೇ 24ರಿಂದ ಜೂನ್ 16ರವರೆಗೆ ಪರೀಕ್ಷೆ ನಡೆಯಲಿದೆ. ಈ ಮೊದಲು ಮೇ 24ರಿಂದ ಜೂನ್ 10ರವರೆಗಿನ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟಿಸಿತ್ತು. ಅದರ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಅಂತಿಮ ವೇಳಾಪಟ್ಟಿ ಪ್ರಕಟಿಸಲಾಗಿದೆ. ವೇಳಾಪಟ್ಟಿ ಈ ಕೆಳಗಿನಂತಿವೆ.
ಮೈಸೂರಿನ ಹೆಬ್ಬಾಳ ಕೆರೆಗೆ ಪ್ರವಾಸೋದ್ಯಮ ಸಚಿವ ಸಿಪಿ ಯೋಗೇಶ್ವರ್ ನಿನ್ನೆ ಭೇಟಿ ನೀಡಿ ಕೆರೆಗಳ ಅಭಿವೃದ್ಧಿ ಕುರಿತು ಪರಿಶೀಲನೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಪ್ರವಾಸೋದ್ಯಮ ಇಲಾಖೆ ವ್ಯಾಪ್ತಿಗೆ ಬರುವ ಎಲ್ಲಾ ಕೆರೆಗಳ ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗಿದೆ. ಖಾಸಗಿ ಸಹಭಾಗಿತ್ವದೊಂದಿಗೆ ರಾಜ್ಯದಲ್ಲಿರುವ ಇತರ ಕೆರೆಗಳ ಅಭಿವೃದ್ಧಿಗೂ ಆದ್ಯತೆ ನೀಡಲಾಗುತ್ತಿದೆ. ಈಗಾಗಲೇ ಮೈಸೂರಿನಲ್ಲಿ ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ಕೆರೆ ನಿರ್ಮಾಣ ಮಾಡಲಾಗಿದೆ ಎಂದು ತಿಳಿಸಿದರು. ವಾಹನ ತೆರಿಗೆ ಕುರಿತ ಪ್ರಶ್ನೆಗೆ ಸಚಿವರು, ಒಂದು ದೇಶ ಒಂದು ತೆರಿಗೆ ಯೋಜನೆಯನ್ನು ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ವಾಹನಗಳಿಗೆ ಏಕರೂಪದ ತೆರಿಗೆ ಜಾರಿಗೊಳಿಸಲಾಗುವುದು ಎಂದರು. ಅದಕ್ಕೆ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನು ಹಾಕಿ ಬರ್ತಕ್ಕಂಥ ಎಲ್ಲ ಹ್ಯೂಮನ್ ವೇಸ್ಟನ್ನು ಅವರು ಡಿಸಾಲಿನೇಷನ್ ಮಾಡಿ ಶುದ್ಧವಾದ ನೀರನ್ನು ಕೆರೆಗೆ ಬಿಡ್ತಾ ಇದ್ದಾರೆ. ಅದರಿಂದ ಜಲಚರಗಳು, ಪಕ್ಷಿ ಸಂಕುಲಕ್ಕೆ ಬಹಳ ಅನುಕೂಲ ಆಗ್ತಾ ಇದೆ. ಮತ್ತು ಈ ಒಂದು ಕೆರೆಯನ್ನು ಸಂಪೂರ್ಣ ಸೌಂದರ್ಯೀಕರಿಸಿದ್ದಾರೆ. ಒಂದು ದೇಶ ಒಂದು ತೆರಿಗೆಯನ್ನು ಕಾನ್ಸೆಪ್ಟ್ ಅಡಿನಲ್ಲಿ ವಾಹನ ತೆರಿಗೆಗಳ ಎಲ್ಲ ರಾಜ್ಯಗಳಿಗೆ ಸಮಾನವಾಗಿ ಮಾಡ್ತಾ ಇದ್ದಾರೆ. ಒಂದು ಸ್ಲ್ಯಾಬನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ತರ್ತಾ ಇದೆ. ಅದು ಕಾಪಿ ನನ್ನ ಹತ್ರ ಇದೆ, ಕೊಡ್ತೀನಿ. ಹಾಗಾಗಿ ಬಹುಶಃ ಮುಂದಿನ ತಿಂಗಳಿಂದ ಇದು ಎಲ್ಲ ರಾಜ್ಯಗಳಿಗೆ ಏಕರೂಪದ ತೆರಿಗೆ ಇರ್ತದೆ. ಟ್ಯಾಕ್ಸಿಗಳಲ್ಲಿ ಯಾರೇ ಬಂದರೂ ಯಾವ ರಾಜ್ಯಕ್ಕೆ ಹೋದರೂ ಒಂದೇ ತೆರಿಗೆ ಇರುತ್ತೆ, ಇನ್ನೂ ತೊಂದರೆ ಆಗೋದಿಲ್ಲ. ಹಾಗಾಗಿ ಮುಂದಿನ ತಿಂಗಳಿಂದ ಅದು ಎಫೆಕ್ಟಿವ್ ಬರ್ತದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಸಿ ಈಶ್ವರಪ್ಪ ಇಂದು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಶಿವಮೊಗ್ಗ ನಗರದ ಹಲವು ವಾರ್ಡ್ಗಳಲ್ಲಿ ಅನುಷ್ಠಾನಗೊಂಡಿರುವ ವಿವಿಧ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಯೋಜನೆಗೆ ಸಂಬಂಧಿಸಿದ ಇಲಾಖೆಗಳ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಂದಿದೆ ಸರ್, 100 ಗ್ರಾಂಟ್ಸ್ ಬಂದಿದೆ. ಎಷ್ಟು ಕ್ರಾಸ್ ಬರುತ್ತೆ ನಿಮ್ದು? ಒಂದೇ ಒಂದು ಕ್ರಾಸ್ ಆ ಕಡೆ ಅಲ್ಲಿ ಮೀಟರ್ ಬರುತ್ತೆ ಸರ್. ಬಂದು ಹೂ ಒಂದು ಎರಡು ಕಡೆ ಬರುತ್ತೆ. ಸರ್ ಹೇಳಿ. ನಂತರ ಅವರು ರಸ್ತೆ, ಬೀದಿ ದೀಪ ಅಳವಡಿಕೆ ಸೇರಿದಂತೆ ಹಲವು ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಸಮಸ್ಯೆ ಇರುವ ಪ್ರದೇಶಗಳಲ್ಲಿ ಶೀಘ್ರದಲ್ಲೇ ಪರಿಹಾರ ಕಾಮಗಾರಿ ಕೈಗೊಳ್ಳಲಾಗುವುದು. ನೂತನವಾಗಿ ಆಯ್ಕೆಯಾಗಿರುವ ಮೇಯರ್ ಹಾಗೂ ಇತರ ಸ್ಥಳೀಯ ಪ್ರತಿನಿಧಿಗಳು ನಗರದ ಮೂಲಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಪರಿಹಾರ ನೀಡುವ ಕೆಲಸ ನಡೆಯುತ್ತಿದೆ. ಕುಡಿಯುವ ನೀರು ಪೂರೈಕೆ, ಪ್ರತಿ ವಾರ್ಡ್ಗೆ ಒಂದು ಉದ್ಯಾನವನ ನಿರ್ಮಿಸುವ ಜನರ ಬೇಡಿಕೆಗಳನ್ನು ಪರಿಶೀಲಿಸಲಾಗುವುದು ಎಂದು ತಿಳಿಸಿದರು. ದೀಪ ಕೆಲವು ಕಡೆ ಆಗಬೇಕು ಮತ್ತು ಕುಡಿಯೋ ನೀರು ಆಗಬೇಕು. ಈ ದಿಕ್ಕಿನಲ್ಲಿ ಶಿವಮೊಗ್ಗ ನಗರದ ಎಲ್ಲ ಕಾರ್ಪೊರೇಟರ್ಗಳು, ಆಯಾ ಸಂಬಂಧಪಟ್ಟ ಮೇಯರು, ಉಪಮೇಯರು, ನಮ್ಮ ಕಮಿಷನರು ಎಲ್ಲ ಪ್ರಮುಖರಿಗೂ ಕೂಡ ಓಡಾಟ ಮಾಡ್ತಾ ಇದ್ದೀವಿ. ಯಾವ ಭಾಗದಲ್ಲಿ ಏನು ಸಮಸ್ಯೆಗಳಿಂದ ಗಮನಿಸ್ತಾ ಇದ್ದೀವಿ. ಇಡೀ ಶಿವಮೊಗ್ಗ ನಗರದಲ್ಲಿ ಎಲ್ಲ ಭಾಗದಲ್ಲೂ ನೀರು ಬೇಕು, ರಸ್ತೆ ಬೇಕು, ಚರಂಡಿಗಳು ಕ್ಲೀನ್ ಆಗಬೇಕು, ಬೀದಿ ದೀಪ ಬೇಕು ಅನ್ನೋಂಥ ಅಂಶಗಳು ಏನು ಹೇಳ್ತಿದ್ದಾರೆ. ಆ ಕಡೆ ಗಮನವನ್ನು ಕೊಡ್ತಾ ಇದ್ದೀವಿ. ಅದು ಸಾಧ್ಯವಾದಷ್ಟು ಕೆಲಸಗಳನ್ನು ಆರಂಭ ಮಾಡ್ತೀವಿ. ದೇಶದಲ್ಲಿ ನಿನ್ನೆ ಸಂಜೆಯವರೆಗೆ ಒಟ್ಟು 2,82 ಲಕ್ಷಕ್ಕೂ ಅಧಿಕ ಮಂದಿಗೆ ಕೋವಿಡ್-19 ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ 20,53,000 ಜನರು ಲಸಿಕೆ ಪಡೆದಿದ್ದಾರೆ. ಈವರೆಗೆ ಒಟ್ಟು 72,84,406 ಮಂದಿ ಆರೋಗ್ಯ ಕಾರ್ಯಕರ್ತರು ಮೊದಲನೆಯ ಡೋಸ್ ಮತ್ತು 41,76,446 ಮಂದಿ ಆರೋಗ್ಯ ಕಾರ್ಯಕರ್ತರು ಎರಡನೆಯ ಡೋಸ್ ಲಸಿಕೆ ಪಡೆದಿದ್ದಾರೆ. ಅಲ್ಲದೆ 72,15,000 ಮುಂಚೂಣಿ ಕಾರ್ಯಕರ್ತರು ಮೊದಲನೆಯ ಡೋಸ್ ಮತ್ತು 9,28,000 ಮಂದಿಗೆ ಎರಡನೆಯ ಡೋಸ್ ಲಸಿಕೆ ನೀಡಲಾಗಿದೆ. ಈವರೆಗೆ 60 ವರ್ಷ ಮೇಲ್ಪಟ್ಟ 71,69,695 ಫಲಾನುಭವಿಗಳು ಮತ್ತು 45 ವರ್ಷ ಮೇಲ್ಪಟ್ಟ 12,30,704 ಫಲಾನುಭವಿಗಳಿಗೆ ಲಸಿಕೆ ನೀಡಲಾಗಿದೆ. ಕೋವಿಡ್ ಲಸಿಕೆ ಅಭಿಯಾನ ಆರಂಭವಾದ 56ನೇ ದಿನವಾದ ನಿನ್ನೆ ರಾತ್ರಿ 8 ಗಂಟೆಯವರೆಗೆ 18,40,897 ಮಂದಿಗೆ ಲಸಿಕೆ ಪಡೆದಿದ್ದಾರೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ.
ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 24,882 ಹೊಸ ಕೋವಿಡ್-19 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,13,33,728ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,09,73,260 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆಯ ಪ್ರಮಾಣ ಶೇಕಡಾ 96.82ಕ್ಕೆ ಏರಿಕೆಯಾಗಿದೆ. ಒಟ್ಟು 2,02,022 ಸಕ್ರಿಯ ಪ್ರಕರಣಗಳಿದ್ದು ಶೇಕಡಾ 1.78ರಷ್ಟಿದೆ. ಇದುವರೆಗೆ 1,58,446 ಮಂದಿ ಮೃತಪಟ್ಟಿದ್ದು ಈ ಪ್ರಮಾಣ ಶೇಕಡಾ 1.40ರಷ್ಟಿದೆ. ಮಾರಕ ಕೊರೋನಾ ವೈರಾಣು ಪ್ರಸರಣ ಮತ್ತೊಮ್ಮೆ ಕೆಲವು ರಾಜ್ಯಗಳಲ್ಲಿ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಪರೀಕ್ಷೆ, ಸಂಪರ್ಕ ಪತ್ತೆ ಮತ್ತು ಸೂಕ್ತ ಚಿಕಿತ್ಸೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹೆಚ್ಚಿನ ಗಮನ ಹರಿಸಿದ್ದು, ಮಾದರಿ ಪರೀಕ್ಷೆಗೆ ದೇಶಾದ್ಯಂತ ಹೆಚ್ಚಿನ ಒತ್ತು ನೀಡಿದೆ. ನಿನ್ನೆ ಒಂದೇ ದಿನ ದೇಶದಲ್ಲಿ 8,40,635 ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದ್ದು, ಇದರೊಂದಿಗೆ ದೇಶದಲ್ಲಿ ಈವರೆಗೆ ನಡೆಸಲಾದ ಒಟ್ಟು ಕೊರೋನಾ ಮಾದರಿಗಳ ಪರೀಕ್ಷೆಯ ಸಂಖ್ಯೆ 22,58,39,273 ದಾಟಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ಬೆಂಗಳೂರು ನಗರದಲ್ಲಿ ಕೋವಿಡ್-19 ಪ್ರಕರಣಗಳ ಹೆಚ್ಚಳ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಆಯುಕ್ತ ಎನ್ ಮಂಜುನಾಥ್ ಪ್ರಸಾದ್ ನಿನ್ನೆ ಹೋಟೆಲ್ ಸಂಘಗಳ ಪದಾಧಿಕಾರಿಗಳೊಂದಿಗೆ ವರ್ಚುವಲ್ ಸಭೆ ನಡೆಸಿ ಪರಿಸ್ಥಿತಿ ಪರಿಶೀಲಿಸಿದರು. ಸೋಂಕು ಹರಡುವುದನ್ನು ತಡೆಯಲು ಹೋಟೆಲ್ಗಳಲ್ಲಿ ಸರ್ಕಾರದ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಹೋಟೆಲ್ಗಳಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿ 15 ದಿನಗಳಿಗೊಮ್ಮೆ ಕಡ್ಡಾಯವಾಗಿ ಆರ್ಟಿಪಿಸಿಆರ್ ಪರೀಕ್ಷೆಗೆ ಒಳಗಾಗಬೇಕು. ಕಡ್ಡಾಯವಾಗಿ ಕೈಗವಸು ಧರಿಸಬೇಕು, ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವಂತೆ ಸೂಚಿಸಿದರು. ಈ ಸಂಬಂಧ ಬಿಬಿಎಂಪಿ ಸಿಬ್ಬಂದಿ ಹೋಟೆಲ್ಗಳಲ್ಲಿ ಕಾರ್ಯನಿರ್ವಹಿಸುವ ಎಲ್ಲಾ ಸಿಬ್ಬಂದಿಗೆ ಉಚಿತವಾಗಿ ಕೋವಿಡ್ ಪರೀಕ್ಷೆ ನಡೆಸಲಿದೆ ಎಂದು ತಿಳಿಸಿದರು. ಗ್ರಾಹಕರಿಗೆ ಮಾಸ್ಕ್ ಧರಿಸಿದರೆ ಮಾತ್ರ ಹೋಟೆಲ್ ಒಳಗೆ ಪ್ರವೇಶ ಕಲ್ಪಿಸಬೇಕು. ಪ್ರತಿಯೊಬ್ಬರಿಗೂ ಥರ್ಮಲ್ ಸ್ಕ್ಯಾನಿಂಗ್ ಮತ್ತು ಹ್ಯಾಂಡ್ ಸ್ಯಾನಿಟೈಸರ್ಗಳ ಬಳಕೆ ಕಡ್ಡಾಯಗೊಳಿಸಬೇಕು ಎಂದು ಸೂಚಿಸಿದರು. ನಗರದ ಬೀದಿ ಬದಿ ವ್ಯಾಪಾರಿಗಳು ಕೋವಿಡ್ ನಿಯಮ ಪಾಲಿಸದಿದ್ದಲ್ಲಿ ಅಂಥವರ ವಿರುದ್ಧ ಮಾರ್ಷಲ್ಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಎಚ್ಚರಿಕೆ ನೀಡಿದರು. ಉಡುಪಿ ಜಿಲ್ಲೆಯ ಅಲ್ಪಾಡಿ ಆರ್ಡಿ ಗ್ರಾಮದ ಚಾರಮಕ್ಕಿ ನಾರಾಯಣ ಶೆಟ್ಟಿ ಸ್ಮಾರಕ ಸರ್ಕಾರಿ ಪ್ರೌಢಶಾಲೆಯ 7 ವಿದ್ಯಾರ್ಥಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಪರೀಕ್ಷಾ ಪೇ ಚರ್ಚಾ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಹೊಂದಿರುವ ಈ ಶಾಲೆ ತಮ್ಮ ವಿದ್ಯಾರ್ಥಿಗಳ ಪ್ರೋತ್ಸಾಹಕ್ಕೆ ಸದಾ ಪ್ರೋತ್ಸಾಹ ನೀಡುವ ಕಾಯಕವನ್ನು ಶಾಲಾ ಆರಂಭದಿಂದಲೂ ಮಾಡಿಕೊಂಡು ಬಂದಿದೆ. ಈ ಮೂಲಕ ಶಾಲೆಯ ಶಿಕ್ಷಕರು ಇತರ ಶಿಕ್ಷಕರಿಗೆ ಮಾದರಿಯಾಗಿದ್ದಾರೆ. ಅಲ್ಲದೆ ಇಲ್ಲಿನ ಶಿಕ್ಷಕ ಸುರೇಶ್ ಮರಕಾಲ ಅವರು 2019ರಲ್ಲಿ ಉತ್ತಮ ಶಿಕ್ಷಕ ಎಂಬ ರಾಷ್ಟ್ರಪತಿ ಪುರಸ್ಕಾರವನ್ನು ಪಡೆದಿದ್ದಾರೆ. ತಮ್ಮ ಶಾಲೆಯ ವಿದ್ಯಾರ್ಥಿಗಳು ಪರೀಕ್ಷಾ ಪೇ ಚರ್ಚಾ ಸಂವಾದದಲ್ಲಿ ಭಾಗವಹಿಸಿ ಪ್ರಧಾನಿಯವರ ಪ್ರೋತ್ಸಾಹದಾಯಕ ಮಾತುಗಳಿಂದ ತಮ್ಮ ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯ ಬಗ್ಗೆ ಇರುವ ಭಯವನ್ನು ನಿವಾರಿಸಿಕೊಳ್ಳುವ ಮೂಲಕ ಉತ್ತಮ ಅಂಕಗಳನ್ನು ಪಡೆಯುವ ಉದ್ದೇಶ ಹೊಂದಿದ್ದಾರೆ. ದೇಶದಲ್ಲಿ ಎಲ್ಲಿ ಬೇಕಾದರೂ ಪಡಿತರ ಪಡೆಯಲು ಅವಕಾಶ ಕಲ್ಪಿಸುವ ಒಂದು ದೇಶ ಒಂದು ಪಡಿತರ ಚೀಟಿ ಯೋಜನೆಯಡಿ ಕೇಂದ್ರ ಸರ್ಕಾರ ಮೇರಾ ರೇಷನ್ ಕಾರ್ಡ್ ಎಂಬ ಮೊಬೈಲ್ ಆಪ್ ಬಿಡುಗಡೆ ಮಾಡಿದೆ. ಈ ಆಪ್ ಪಡಿತರ ಅಂಗಡಿಗಳನ್ನು ಸುಲಭವಾಗಿ ಗುರುತಿಸಲು ನೆರವಾಗುತ್ತದೆ. ಜನರು ಒಂದು ಪಡಿತರ ಚೀಟಿ ಬಳಸಿ ದೇಶದ ಯಾವುದೇ ಭಾಗದಲ್ಲಾದರೂ ಪಡಿತರ ಪಡೆಯಬಹುದಾಗಿದೆ. ವಲಸೆ ಕಾರ್ಮಿಕರಿಗೆ ಈ ಆಪ್ ಅನುಕೂಲವಾಗಲಿದೆ. ಸದ್ಯ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಲಭ್ಯವಿರುವ ಆಪ್ ಶೀಘ್ರದಲ್ಲೇ 14 ಭಾಷೆಗಳಲ್ಲಿ ಜನರನ್ನು ತಲುಪಲಿದೆ. ಕೇಂದ್ರ ಸರ್ಕಾರ ಈಗಾಗಲೇ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ 81 ಕೋಟಿ ಜನರಿಗೆ ಆಹಾರ ಧಾನ್ಯಗಳನ್ನು ವಿತರಿಸುತ್ತಿದೆಯಾದರೂ ವಲಸೆ ಕಾರ್ಮಿಕರು ಈ ಸೌಲಭ್ಯದಿಂದ ವಂಚಿತರಾಗುತ್ತಿದ್ದಾರೆ. ಈ ಸಮಸ್ಯೆ ನಿವಾರಣೆಗೆ ಈ ಆಪ್ ಬಿಡುಗಡೆಗೊಳಿಸಲಾಗಿದೆ ಎಂದು ಕೇಂದ್ರ ಸರ್ಕಾರದ ಪ್ರಕಟಣೆ ತಿಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿನ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳನ್ನು ಒದಗಿಸುತ್ತಿದೆ. ಗೋಕರ್ಣಕ್ಕೆ ಬರುವ ಪ್ರವಾಸಿಗರಿಗೂ ಇದು ಅನುಕೂಲವಾಗಿದೆ. ಇಲ್ಲಿ ಎಲ್ಲ ಔಷಧಗಳು ಕಡಿಮೆ ದರದಲ್ಲಿ ದೊರೆಯುತ್ತಿರುವುದರಿಂದ
ಈ ಭಾಗದ ಜನರು ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಗ್ರಾಹಕ ಸದಾನಂದ ಗುನುಗ, ಇತರ ಔಷಧ ಮಳಿಗೆಗಿಂತ ಇಲ್ಲಿ ಕಡಿಮೆ ಬೆಲೆಗೆ ಔಷಧಗಳು ದೊರೆಯುತ್ತವೆ. ಇದರಿಂದ ಹಣ ಉಳಿತಾಯದ ಜೊತೆಗೆ ಆರೋಗ್ಯವು ಸುಧಾರಣೆಗೊಳ್ಳುತ್ತಿದೆ ಎಂದು ತಿಳಿಸಿದರು. ಜನೌಷಧಿ ಶಾಪ್ ಓಪನ್ ಆಗಿ 10 ದಿವಸ ಆಯಿತು. ಅದರ ಮೇಲೆ ನಾನು ಸುದ್ದಿ ತಗೊಳ್ತಾ ಇದ್ದೇನೆ. ಅದಕ್ಕೆ 17 ರೂಪಾಯಿ ಆಗ್ತದೆ ಖಾಲಿ. ನನಗೆ 40 ರೂಪಾಯಿ ಉಳಿತಾಯ ಆಗ್ತದೆ. ಇದರಿಂದ ನಮ್ಮಂಥ ಬಡವರಿಗೆಲ್ಲ ಇದರಿಂದ ಭಾಳ ಹೆಲ್ಪ್ ಆಗಿದೆ. ಇದು ಇಂಥದ್ದು ಆಗಬೇಕು, ಎಲ್ಲರಿಗೂ ಬೇಕಾದ್ದೇ ಇದು. ಇದು ನಮ್ಮ ಗೋಕರ್ಣದೆಲ್ಲ ಬಡವರೆಲ್ಲ ಭಾಳ ಜನ ಇದ್ದಾರೆ, ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ. ಈ ಗೋಕರ್ಣಕ್ಕೆ ನಿತ್ಯನೂ ಸಾವಿರಾರು ಜನ ಸ್ಥಳೀಯರಾದ ಸದಾಶಿವರಾವ್, ದೇಶಾದ್ಯಂತ ಜನೌಷಧಿ ಸಪ್ತಾಹ ಆಚರಿಸಲಾಗುತ್ತಿದ್ದು, ಗೋಕರ್ಣಕ್ಕೆ ಬರುವ ಪ್ರವಾಸಿಗರಿಗೂ ಹಾಗೂ ಬಡವರಿಗೂ ಇದು ಸಹಕಾರಿಯಾಗಿದೆ ಎಂದರು. ಅಂತ ಹೇಳಿದ್ರೆ ನಿಮಗೆ 100 ರೂಪೀಸ್ ಹೊರಗೆದು ಗುಳಿಗೆ ನಿಮಗೆ ಕೇವಲ ಇಲ್ಲಿ 7 ರೂಪಾಯಿ 8 ರೂಪಾಯಿಗೆ ಸಿಗ್ತದೆ. ಇಡೀ ಭಾರತದಾದ್ಯಂತ ಜನೌಷಧಿ ಸಪ್ತಾಹವನ್ನು ಆಚರಿಸ್ತಾ ಇದ್ದಾರೆ. ಇದು ಸರ್ಕಾರದ ಒಂದು ಮಹತ್ವದ ಕೊಡುಗೆ. ಖಂಡಿತವಾಗಿಯೂ ಇದರ ಸದುಪಯೋಗವನ್ನು ಜನಸಾಮಾನ್ಯರು ಉಪಯೋಗ ಮಾಡಬೇಕು. ಹಾಗೆ ಗೋಕರ್ಣದ ಸುತ್ತಮುತ್ತಲೂ ಎಲ್ಲರೂ ಸ್ಥಿತಿವಂತರಲ್ಲ, ಬಡವರು ಇದ್ದಾರೆ. ಅವರಲ್ಲಿ 50 ರೂಪಾಯಿ ಕೊಡೋ ಬದಲು ಇಲ್ಲಿ 6 ರೂಪಾಯಿಗೆ ಸಿಗ್ತದೆ ಅವರಿಗೆ. ಎಷ್ಟೋ ಜನ ಜನೌಷಧಿ ಕೇಂದ್ರದ ಮಾಲೀಕ ಸುನೀಲ್ ತಮ್ಮಲ್ಲಿ ಗುಣಮಟ್ಟದ ಔಷಧಗಳು ಹಾಗೂ ಮಹಿಳೆಯರಿಗೆ ಉತ್ತಮ ಗುಣಮಟ್ಟದ ಸ್ಯಾನಿಟರಿ ಪ್ಯಾಡ್ಗಳು ಕಡಿಮೆ ಬೆಲೆಗೆ ದೊರೆಯುವುದರಿಂದ ಬಡ ಮಹಿಳೆಯರಿಗೆ ಇದರಿಂದ ಅನುಕೂಲವಾಗಿದೆ ಎಂದರು. ಇದು ಒಳ್ಳೊಳ್ಳೆ ಬ್ರ್ಯಾಂಡ್ ಆಗಿರುತ್ತೆ. ಅದೇ ರೀತಿ ಲೇಡೀಸ್ಗೆ ಉಪಯುಕ್ತವಾಗಿರುವಂತಹ ಸ್ಯಾನಿಟರಿ ಪ್ಯಾಡು ನಮ್ಮಲ್ಲಿ ಕಡಿಮೆ ರೇಟಿಗೆ 4 ರೂಪಾಯಿಗೆ ಸಿಗುವಂಥದ್ದು ಸ್ಯಾನಿಟರಿ ಪ್ಯಾಡು. ನಮ್ಮಲ್ಲಿ ಸ್ಯಾನಿಟರಿ ಪ್ಯಾಡು ಕಡಿಮೆ ದರದಲ್ಲಿ ಸಿಗುವುದರಿಂದ ಇಲ್ಲಿಯ ಸ್ಥಳೀಯ ಮಹಿಳೆಯರು ಮತ್ತು ಪ್ರವಾಸಕ್ಕೆ ಬಂದ ಮಹಿಳೆಯರು ಬಂದು ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಹಾಗೂ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದಾಗಿ ಆಗಿರುತ್ತದೆ. ನಮ್ಮ ಕೇಂದ್ರ ಸರ್ಕಾರ ಮೋದಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಜಗದೀಶ್ ನಾಯ್ಕ್, ಇದು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಾಗಿದ್ದು ಕಡಿಮೆ ದರದ ಔಷಧಿಗಳು ದೊರೆಯುತ್ತಿದ್ದು ಔಷಧಿಗಳ ಗುಣಮಟ್ಟವು ಉತ್ತಮವಾಗಿದೆ ಎಂದರು. ಅದನ್ನು ನೋಡಿ ನಾವು ಶಿಫಾರಸು ಮಾಡಿದ್ರೆ ಅದರಲ್ಲಿ ಜನೌಷಧಿ ಕೇಂದ್ರದಲ್ಲಿ ಹೋಗಿ ನೋಡಿದ್ರೆ ಅದು ಸಿಗ್ತದೆ. ಎಲ್ಲ ಔಷಧಿನೂ ಕೂಡ ಲಭ್ಯ ಇದೆ, ಅದರಲ್ಲಿ ಅತಿ ಕಡಿಮೆ ರೇಟಲ್ಲಿ. ಮತ್ತೆ ತಿರ್ಗಾ ಬಂದು ತೆಗೆದುಕೊಂಡು ನಮ್ಮ ಹತ್ರನೇ ಬರ್ತಾರೆ, ಇದು ತಗೋಬೋದಾ ಅಂತೇಳಿ. ಸೊ ಯಾವುದೋ ಒಂದು ಆತಂಕ ಇದೆ ಮನಸ್ಸಿನಲ್ಲಿ ಅವರಿಗೆ, ಆದರೆ ಅದೇನಿಲ್ಲ. ಬರೀ ರೇಟ್ ಅಂತೇಳಿ ನೋಡಿದ್ರೆ ಆಗೋದಿಲ್ಲ, ಯಾಕಂದರೆ ಅದರಲ್ಲಿ ಕ್ವಾಲಿಟಿ ಔಷಧಿ ಅದು ಈಗಾಗಲೇ 3 ವರ್ಷದಿಂದ ಎಲ್ಲ ಕಡೆನೂ ಲಭ್ಯ ಇದೆ. ಈಗಾಗಲೇ ನಮ್ಮ ಗೋಕರ್ಣದಲ್ಲಿ ಅವಶ್ಯಕತೆ ಇತ್ತು. ದೇಶಾದ್ಯಂತ 7ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಸಿದ್ಧತೆ ಆರಂಭಗೊಂಡಿದೆ. ಜೂನ್ 21ರಂದು ನಡೆಯುವ ಯೋಗ ದಿನಾಚರಣೆಗೆ 100 ದಿನಗಳಿರುವಾಗಲೇ ದೆಹಲಿಯ ಯೋಗ ಕೇಂದ್ರಕ್ಕೆ ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು ಭೇಟಿ ನೀಡಿದರು. ವಿಶ್ವಸಂಸ್ಥೆಯ 177 ಸದಸ್ಯ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಗೆ ಸಮ್ಮತಿ ಸೂಚಿಸಿದೆ. ಇದು ಭಾರತದ ಸಾಂಪ್ರದಾಯಿಕ ಯೋಗ ಪದ್ಧತಿಗೆ ದೊರೆತ ಜಾಗತಿಕ ಮನ್ನಣೆಯಾಗಿದೆ ಎಂದರು. ಯೋಗದಿಂದ ಮನುಷ್ಯನ ಆರೋಗ್ಯ ಸುಧಾರಿಸುತ್ತದೆ. ಕೋವಿಡ್ ಸಾಂಕ್ರಾಮಿಕದ ಸಮಯದಲ್ಲಿ ಯುರೋಪ್ ಮತ್ತು ಆಫ್ರಿಕಾ ದೇಶಗಳಿಗೆ ಹೋಲಿಸಿದರೆ ಯೋಗ ಮತ್ತು ಸಾಂಪ್ರದಾಯಿಕ ವೈದ್ಯ ಪದ್ಧತಿಯನ್ನು ಅನುಸರಿಸುವ ಏಷ್ಯಾದಲ್ಲಿ ಕೋವಿಡ್-19 ಸಾಂಕ್ರಾಮಿಕದ ಪ್ರಭಾವ ಕಡಿಮೆ ಇತ್ತು ಎಂದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಯೋಗಾಭ್ಯಾಸ ಮಾಡುವುದರಿಂದ ಸಾಕಷ್ಟು ಸವಾಲುಗಳ ನಡುವೆಯೂ ಮನುಷ್ಯ ಆಂತರಿಕವಾಗಿ ಸಂತಸ ಹಾಗೂ ಆತ್ಮವಿಶ್ವಾಸದಿಂದಿರಲು ಸಾಧ್ಯ. ಇದು ಸಮತೋಲಿತ ಜೀವನ ನಡೆಸಲು ನೆರವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. और साथ साथ कोविड हो ना हो, अपने जीवन को ठीक करने के लिए मैं समझता हूं कि योगा बहुत बड़ा, सबसे बड़ा दवाई है. मैंने ये भी देखा है जो लोग योगा करते हैं वो बहुत बैलेंस होते हैं और साथ साथ में वो खुशी में रहते हैं. ಉಡುಪಿ ಜಿಲ್ಲೆಯ ಅಲ್ಪಾಡಿ ಆರ್ಡಿ ಗ್ರಾಮದ ಚಾರಮಕ್ಕಿ ನಾರಾಯಣ ಶೆಟ್ಟಿ ಸ್ಮಾರಕ ಸರ್ಕಾರಿ ಪ್ರೌಢಶಾಲೆಯ 7 ವಿದ್ಯಾರ್ಥಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಪರೀಕ್ಷಾ ಪೇ ಚರ್ಚಾ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಹೊಂದಿರುವ ಈ ಶಾಲೆ ತಮ್ಮ ವಿದ್ಯಾರ್ಥಿಗಳ ಉತ್ಸಾಹಕ್ಕೆ ಸದಾ ಪ್ರೋತ್ಸಾಹ ನೀಡುವ ಕಾಯಕವನ್ನು ಶಾಲಾ ಆರಂಭದಿಂದಲೂ ಮಾಡಿಕೊಂಡು ಬಂದಿದೆ. ಈ ಮೂಲಕ ಶಾಲೆಯ ಶಿಕ್ಷಕರು ಇತರ ಶಿಕ್ಷಕರಿಗೆ ಮಾದರಿಯಾಗಿದ್ದಾರೆ.
ಅಲ್ಲದೆ ಇಲ್ಲಿನ ಶಿಕ್ಷಕ ಸುರೇಶ್ ಮರಕಾಲ ಅವರು 2019ರಲ್ಲಿ ಉತ್ತಮ ಶಿಕ್ಷಕ ಎಂಬ ರಾಷ್ಟ್ರಪತಿ ಪುರಸ್ಕಾರವನ್ನು ಪಡೆದಿದ್ದಾರೆ. ತಮ್ಮ ಶಾಲೆಯ ವಿದ್ಯಾರ್ಥಿಗಳು ಪರೀಕ್ಷಾ ಪೇ ಚರ್ಚಾ ಸಂವಾದದಲ್ಲಿ ಭಾಗವಹಿಸಿ ಪ್ರಧಾನಿಯವರ ಪ್ರೋತ್ಸಾಹದಾಯಕ ಮಾತುಗಳಿಂದ ತಮ್ಮ ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯ ಬಗ್ಗೆ ಇರುವ ಭಯವನ್ನು ನಿವಾರಿಸಿಕೊಳ್ಳುವ ಮೂಲಕ ಉತ್ತಮ ಅಂಕಗಳನ್ನು ಪಡೆಯುವ ಉದ್ದೇಶ ಹೊಂದಿದ್ದಾರೆ. ಆನ್ಲೈನ್ ಮೂಲಕ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿರುವ ಈ ವಿದ್ಯಾರ್ಥಿಗಳು ಪ್ರಧಾನಿಯವರ ಸ್ಫೂರ್ತಿದಾಯಕ ಮಾತುಗಳಿಗೆ ಕಾತುರರಾಗಿದ್ದಾರೆ. ಈ ಬಾರಿ ಸಂವಾದ ಕಾರ್ಯಕ್ರಮದಲ್ಲಿ ಪೋಷಕರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸುವ ಅವಕಾಶವನ್ನು ಒದಗಿಸಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವವರ ಪೈಕಿ 2,000 ಅಭ್ಯರ್ಥಿಗಳು ಪರೀಕ್ಷಾ ಪೇ ಚರ್ಚಾ ಸಂವಾದದಲ್ಲಿ ಭಾಗಿಯಾಗಲಿದ್ದಾರೆ. ನಾವು ಪರೀಕ್ಷಾ ಪೇ ಚರ್ಚೆಗೆ ಅರ್ಜಿ ಸಲ್ಲಿಸಿದ್ದೇವೆ, ನೀವು ಸಲ್ಲಿಸಿ. ಪರೀಕ್ಷೆ ಎಂದರೆ ಪ್ರತಿಯೊಂದು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಒಂದು ರೀತಿಯ ಎಸ್ಎಸ್ಎಲ್ಸಿ ಪರೀಕ್ಷೆ ಕುರಿತು ಎಷ್ಟೇ ಭಯವನ್ನು ನಿವಾರಿಸಿಕೊಂಡರೂ ಮನದ ಮೂಲೆಯಲ್ಲಿ ಒಂದು ಸಣ್ಣ ಆತಂಕವಿರುತ್ತದೆ. ಈ ಬಾರಿ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಪ್ರಧಾನಿ ಅವರ ಸ್ಫೂರ್ತಿದಾಯಕ ಮಾತುಗಳಿಂದ ಈ ಬಾರಿ ಉತ್ತಮ ಅಂಕಗಳನ್ನು ಗಳಿಸುವ ನಿರೀಕ್ಷೆ ಇದೆ ಎಂದರು. ಸ್ಫೂರ್ತಿದಾಯಕ ಮಾತುಗಳಿಗೋಸ್ಕರ ನಾನು ಕಾಯುತ್ತಿದ್ದೇನೆ. ಅವರ ಒಂದೊಂದು ಸ್ಫೂರ್ತಿದಾಯಕ ಮಾತುಗಳಿಂದ ನಾನು ಈ ಸಲ ಪರೀಕ್ಷೆಯಲ್ಲಿ ಉತ್ತೀರ್ಣಲಾಗಿ ಒಳ್ಳೆಯ ಅಂಕಗಳನ್ನು ಗಳಿಸುತ್ತೇನೆ ಎಂಬ ಭರವಸೆಯಲ್ಲಿ ನಾನಿದ್ದೇನೆ. ನಮ್ಮ ತಂದೆ ತಾಯಿ ಹೆಚ್ಚು ಓದಲಿಲ್ಲ. ಪರೀಕ್ಷೆ ಬಗ್ಗೆ ಭಯ ಬೇಡ ಎಂಬ ಪ್ರಧಾನಿಯವರ ಮಾತುಗಳನ್ನು ಕೇಳುವ ನಿರೀಕ್ಷೆಯಲ್ಲಿದ್ದೇನೆ ಹಾಗೂ ಈ ಸಂವಾದದಲ್ಲಿ ಭಾಗವಹಿಸಲು ತಮಗೆ ಸಂತೋಷವಾಗಿದೆ ಎಂದು ತಿಳಿಸಿದರು. ಭಯ ಬೇಡ ಅಂದ್ರೆ ನೀವು ಒಳ್ಳೆ ಓದಿ ತುಂಬಾ ಮುಂದೆ ಸಾಧಿಸಬಹುದು ಎಂಬ ಒಂದು ನಮ್ಮಲ್ಲಿ ಧೈರ್ಯವನ್ನು ತುಂಬುವ ಒಂದು ಕಾರ್ಯಕ್ರಮವಾಗಿದೆ. ನಮಗೆ ಶಿಕ್ಷಕರು ಹಾಗೂ ಮನೆಯವರು ತುಂಬಾ ಸಹಾಯ ನೀಡುತ್ತಾರೆ. ಈ ಪರೀಕ್ಷೆ ನೀವು ಒಳ್ಳೆ ಪಾಸ್ ಆಗಿ ಅಂತ ತುಂಬಾ ಅವರು ಧೈರ್ಯ ನೀಡಿದ್ರು. ಈ ನರೇಂದ್ರ ಮೋದಿ ಅವರು ಈ ಪರೀಕ್ಷೆಯಲ್ಲಿ ನೀವು ಒಳ್ಳೆ ಮಾರ್ಕ್ ತೆಗೀನಿ ಅಂತ ಹೇಳಿ ಧೈರ್ಯ ತುಂಬುವುದು ನಮ್ಗೆ ತುಂಬಾ ಖುಷಿಯಾಗಿದೆ. ನಾನು 10ನೇ ತರಗತಿ ಸಂತೋಷ್ ಕುಲಾಲ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಯಾಗಿದ್ದು ತಮ್ಮ ಶಾಲೆ ವಿದ್ಯಾರ್ಥಿಗಳ ಕಲಿಕೆಗೆ ಅನುಕೂಲವಾಗುವ ಎಲ್ಲಾ ಸೌಲಭ್ಯಗಳನ್ನು ಒಳಗೊಂಡಿದೆ. ಗುರುಗಳ ಸಹಾಯದಿಂದ ಸಂವಾದದಲ್ಲಿ ಭಾಗವಹಿಸಲು ಅರ್ಜಿ ಸಲ್ಲಿಸಿದ್ದೇನೆ ಎಂದರು. ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ಒಂದು ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ನಮ್ಮ ಪರೀಕ್ಷೆ ಎಂದ ಕೂಡಲೇ ವಿದ್ಯಾರ್ಥಿಗಳಲ್ಲಿ ಭಯವನ್ನು ಮೂಡಿಸುತ್ತದೆ. ಹಾಗೆ ನಮ್ಮ ಶಾಲೆಯಲ್ಲಿ ಪೋಷಕರು ಮತ್ತು ಶಿಕ್ಷಕರು ಎಲ್ಲ ರೀತಿಯ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ನನ್ನ ಮನೆ ಶಕೀಲಾ ಪರೀಕ್ಷಾ ಪೇ ಚರ್ಚಾ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಸಂತಸ ತಂದಿದೆ. ಇದು ತಮ್ಮ ಎಸ್ಎಸ್ಎಲ್ಸಿ ಪರೀಕ್ಷೆಯ ಉತ್ತಮ ಫಲಿತಾಂಶಕ್ಕೆ ಸಹಾಯವಾಗಲಿದೆ ಎಂದರು. ದೇಶದ ವಿದ್ಯಾರ್ಥಿನಿಯಾದ ನನಗೆ ಪ್ರಧಾನಮಂತ್ರಿಗಳ ಜೊತೆ ಪರೀಕ್ಷಾ ಪೇ ಚರ್ಚೆ ಬಗ್ಗೆ ಮಾತನಾಡಲು ಅವಕಾಶ ಸಿಕ್ಕಿರುವುದು ನನಗೆ ಬಹಳ ಸಂತೋಷವಾಗಿದೆ. ನಾನು ಕೂಡ ಪರೀಕ್ಷಾ ಪೇ ಚರ್ಚಾ ಸಂವಾದದಲ್ಲಿ ಭಾಗವಹಿಸುವುದು ಪೋಷಕರು, ಶಿಕ್ಷಕರು ಹಾಗೂ ಸಹಪಾಠಿಗಳಿಗೆ ಸಂತಸ ತಂದಿದೆ ಎಂದು ತಿಳಿಸಿದರು. ಮಾತುಗಳು ನನ್ನ ಈ ಪರೀಕ್ಷೆಗೆ ತುಂಬಾ ಅನುಕೂಲವಾಗುತ್ತದೆ. ಇದರಿಂದಾಗಿ ನನ್ನ ಮನೆಯವರು, ನನ್ನ ಸಹಪಾಠಿಗಳು, ನನ್ನ ಶಿಕ್ಷಕರು ತುಂಬಾ ಸಂತೋಷಗೊಂಡಿದ್ದಾರೆ. ಪರೀಕ್ಷಾ ಪೇ ಚರ್ಚೆ ಈ ಕಾರ್ಯಕ್ರಮದ ವಿಶೇಷತೆಯೇ ಇದು. ಪ್ರತಿ ವರ್ಷ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ದಿನಗಳ ಉತ್ತರ ಪ್ರದೇಶ ಪ್ರವಾಸ ಕೈಗೊಂಡಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು ವಾರಾಣಸಿಯ ಗಂಗಾ ನದಿ ಪರಿಸರ ಸಂಸ್ಕೃತಿ ಕುರಿತ ಸಮ್ಮೇಳನದಲ್ಲಿ ಭಾಗಿ. ದೇಶದ 6 ಪ್ರಮುಖ ನಗರಗಳಲ್ಲಿ ಅಮೃತ ಮಹೋತ್ಸವದ ಪ್ರದರ್ಶನ ಉದ್ಘಾಟಿಸಿದ ಸಚಿವ ಪ್ರಕಾಶ್ ಜಾವಡೇಕರ್. ಸ್ವಾತಂತ್ರ್ಯ ಸಂಗ್ರಾಮ ಹಾಗೂ ಹುತಾತ್ಮರ ಚಿತ್ರಣದ ಅನಾವರಣ. ಆಗಸ್ಟ್ 1ರಿಂದ ವೈದ್ಯ ಮತ್ತು ದಂತವೈದ್ಯಕೀಯ ಕೋರ್ಸುಗಳಿಗೆ ನೀಟ್ ಪರೀಕ್ಷೆ, ಶೀಘ್ರದಲ್ಲೇ ಸಮಗ್ರ ಮಾಹಿತಿ ಬಿಡುಗಡೆ. ಎನ್ಟಿಎ ರಾಜ್ಯದ ಎಲ್ಲಾ ಕೆರೆಗಳ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ, ಖಾಸಗಿ ಸಹಭಾಗಿತ್ವದಲ್ಲಿ ಹಲವು ಯೋಜನೆಗಳ ಜಾರಿ. ಸಚಿವ ಸಿಪಿ ಯೋಗೇಶ್ವರ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ನಮಸ್ಕಾರ.